ರಾಧಾ, ನನ್ನ ಕೆಲಸ ಸಿಕ್ಬಿಡ್ತು. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರೋಯ್ತು. ನೋಡು, ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್. ರಾಧಾ, ಇಂಟರ್ವ್ಯೂ ಲೆಟರ್ ಅಂತ ಅಲಕ್ಷ್ಯ ಮಾಡ್ಬೇಡ. ಇದು ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಇಂಟರ್ವ್ಯೂ. ಹೇಗಾದ್ರೂ ಮಾಡಿ ಈ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಕ್ಲಾಸ್ ರೂಮ್ ಹತ್ಕೊಂಡ್ಬಿಟ್ಟಿದೆ, ಒಳಗಡೆ ಮಕ್ಕಳಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ. ಇದು ಇಂಟರ್ವ್ಯೂ ಕಾರ್ಡ್. ಇದನ್ನ ವಾಪಸ್ ಕೊಡಕ ಬಂದೆ? ಇಲ್ಲ ಸರ್, ಇಂಟರ್ವ್ಯೂಗೆ ಬಂದೆ ಸರ್. ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಸರ್, ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ? ಐ ಆಮ್ ಸಾರಿ ಸರ್, ತಪ್ಪು ನಂದೆ. ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ ನಲ್ಲಿ ಪಂಚುವಾಲಿಟಿ ಇಲ್ಲ, ಡ್ರೆಸ್ ನಲ್ಲಿ ನೀಟ್ನೆಸ್ ಇಲ್ಲ. ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ಸರ್, ನಾನೇನು ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್. ಆದ್ರೆ ಬರೋ ದಾರಿನಲ್ಲಿ ಒಂದು ಸ್ಕೂಲಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್. ಹಾಗ ಬೆಂಕಿಲ್ ಸಿಕ್ಕಾಕೊಂಡ್ ಮಕ್ಕಳನ್ನ ನೀವು ಕಾಪಾಡಿದ್ರ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರಿ. ಭಯಪಡೋ ಅಂತದ್ದೇನಿಲ್ಲ, ಇದು ಸಾಧಾರಣ ಜ್ವರ. ಔಷಧಿ ಬರ್ಕೊಡ್ತೀನಿ, ತಂದ್ಕೊಡಿ, ಸರಿ ಹೋಗುತ್ತೆ. ಈ ಮಾತ್ರೆಗಳನ್ನ 3 ಸಲ ಕೊಡ್ಬೇಕು. ತಕ್ಷಣ ಕೊಡ್ಬೇಕಾ ಡಾಕ್ಟರ್? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ಈ ಔಷಧಿ ನಾನು ಹ್ಯಾಕ್ ತರಲಿ? ಹಣಕ್ಕೆ ನಾನೀಗ ಏನ್ ಮಾಡ್ಲಿ? ತಗೊಳ್ಳಿ 5 ರೂಪಾಯಿ. ಈ ಔಷಧಿ ಕೊಡಿ. 6 ರೂಪಾಯಿ ಕೊಡಮ್ಮ. ನನ್ನ ಹತ್ರ ಇರೋದೇ ಈ 5 ರೂಪಾಯಿ. ಸಾಲ ಕೊಡಲ್ಲ. 1 ರೂಪಾಯಿ ತಾನೆ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು, ಆಮೇಲೆ ತಂದ್ಕೊಡ್ತೀನಿ. ಹೋಗಮ್ಮ.
ಬೇಗ ಕೊಡಿ. ಕೊಡಪ್ಪ ಅದು. ರವಿ, ಏನಾಯ್ತು ನಿಂಗೆ? 4 ದಿನ ಊರ್ಗೋಗಿ ಬರೋಷ್ಟ್ರಲ್ಲಿ ಇಂಥ ಅನ್ಯಾಯ ಮಾಡ್ಕೊಂಬಿಟ್ಟಿಯಲ್ಲ. ನನ್ಗೇನಾಗಿದೆ ಅಕ್ಕ? ಚೆನ್ನಾಗೇ ಇದೀನಲ್ಲ. ಅಲ್ಲಯ್ಯ, ನನ್ನ ಹತ್ರ ಹಣ ಕೇಳಿದಿದ್ರೆ ನಿಂಗ್ ಮಾನ ಹೋಗ್ಬಿಡ್ತಿತ್ತ? ಇಷ್ಟು ದಿನ ನೀನು ನನ್ನ ಅಕ್ಕ ಅಕ್ಕ ಅಂತ ಕರೆದಾಗ್ಲೆಲ್ಲ ನಾನೇ ನಿನ್ ನಿಜವಾದ ಅಕ್ಕ ಅಂತ ಎಷ್ಟೋ ಸಂತೋಷ ಪಟ್ಟೆ. ಇವತ್ತು ಗೊತ್ತಾಯ್ತು ನಾನ್ ನಿನ್ನ ಅಕ್ಕ ಅಲ್ಲ, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ. ಅಕ್ಕ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನೋ, ನೀನ್ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ರೆ ನನ್ನ ಹತ್ರ ಅಧಿಕಾರ ಮಾಡಿ ಹಣ ಕೇಳ್ತಾ ಇದ್ದೆ. ನಾಚಿಕೆ ಪಟ್ಕೊಂಡು ಯಾಕೋ ಹಸ್ಕೊಂಡಿರ್ತಿದ್ದೆ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದು. ನನ್ನಿಂದಾನೇ ಅವ್ರು ನಿಮ್ ಹತ್ರ ಏನು ಕೇಳ್ದೆ ಸುಮ್ಮನೆ ಇದ್ದಿದ್ದು. ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ದೇವ್ರ ದಯದಿಂದ ಅವರು ಹುಷಾರಾದ್ರು, ನೀವು ಬಂದಿದ್ದೀರಾ. ಇನ್ಮೇಲೆ ಯಾವ ಯೋಚನೆನೂ ಇಲ್ಲ. ಮಿಸ್ಟರ್ ರವಿ ಅವ್ರ ಮನೆ ಇದೆನಾ? ಹೌದು. ಅವ್ನು ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ಅವ್ರು ಎಷ್ಟಲ್ಲಿದ್ದಾರೆ? ಬನ್ನಿ. ಹಾ, ಬನ್ನಿ. ಅವರು ಮೇಲ್ಗಡೆ ರೂಮಲ್ಲಿ ಇದ್ದಾರೆ, ಹೋಗಿ. ಹೇಗಿದೆಯಾ ಮರಿ? ಚೆನ್ನಾಗಿದ್ಯಾ? ನಮಸ್ಕಾರ. ನಮಸ್ಕಾರ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ರವಿ, ಬೆಂಕಿ ಅಪಘಾತದಲ್ಲಿ ನನ್ನ ಮಗಳನ್ನ ಕಾಪಾಡಿದ್ ನೀವೇ ಅಂತ ಅವ್ರ ಸ್ಕೂಲಲ್ಲಿ ಹೇಳಿದ್ರು. ಅವರೇ ನಿಮ್ಮ ಅಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ರಾಧಾ, ರವಿನ್ ನೋಡೋಕೆ ಯಾರೋ ಬಂದಿದ್ದಾರೆ, ಕಾಫಿ ಕೊಟ್ಬಿಟ್ ಬಮ್ಮ. ಬೈ ಐ ಆಮ್ ಮೂರ್ತಿ, ನಾನು ಬ್ಯಾಂಕ್ ಮ್ಯಾನೇಜರ್. ನಿಮ್ ಹೆಸರು ಮೂರ್ತಿ ಅಂತಣ್ಣ? ಹೌದು. ನಿಮಗೆ ರಾಧಾ ಅಂತ ತಂಗಿ ಇದ್ದಾಳ? ಹೌದು. ಅದು ನಿಮಗೆ ಗೊತ್ತು? ಕಾಫಿ. ಅಣ್ಣ, ನೀನು ಇಲ್ಲಿ? ಅಪ್ಪ ಸತ್ ಮೇಲೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದೆ. ಸೋದರ? ಹೌದು. ಮನೆ ಬದಲಾಯಿಸಿದ ವಿಷಯ ಯಾಕೆ ತಿಳಿಸ್ಲಿಲ್ಲ? ರಾಧಾ, ನಾನೇನೋ ತಿಳಿಸಿದ್ದೆ, ಆದ್ರೆ ಆ ಕಾಗದ ಅಪ್ಪನ ಕೈ ಸಿಕ್ಕಿರುತ್ತೆ, ಅದನ್ನ ನೀನು ಕೊಡದೇನೆ ಹರಿದು ಬಿಸಾಕಿರ್ತಾರೆ. ಏನೇ ಆಗ್ಲಿ ರಾಧಾ, ಈ ಸ್ಥಿತಿಯಲ್ಲಿ ನಿನ್ನನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ನಮ್ ರವಿನೇ ಕಾರಣ. ಅಣ್ಣ, ನಾನು ಈ ಊರು ಬರೋವಾಗ್ಲೇ ನಂಗೆ ಇವ್ರ ಪರಿಚಯ ಆಯ್ತು. ನನ್ನನ್ ಮನೆಗೆ ಬಿಡೋಕೆ ಜೊತೆಲಿ ಬಂದ್ರು. ಆದ್ರೆ ನೀನಲ್ಲಿರ್ಲಿಲ್ಲ. ಇವ್ರ ಜೊತೆ ಈ ಮನೆ ಸೇರಿದ ನನಗೆ ಈ ಅಕ್ಕನ ಪ್ರೀತಿನೂ ಸಿಕ್ತು. ನೀನ್ ಸಿಗೋವರೆಗೂ ನಾನು ಇಲ್ಲೇ ಇರ್ಬೇಕು ಅಂತ ಹೇಳಿ ಊಟ ಹಾಕಿ ಪ್ರೀತಿಯಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇವ್ರ ಸ್ನೇಹ ಸಿಕ್ಕಿದ್ದು ನಿಜವಾಗ್ಲೂ ನನ್ ಭಾಗ್ಯ ಅಣ್ಣ. ನನ್ನ ಮಗುಗೆ ಮಾತ್ರ ಜೀವದಾನ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ತಂಗಿನೂ ಕಾಪಾಡಿದಿರಿ. ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕೃತಜ್ಞತೆ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನಮಗೊಂದು ಕೆಲಸ ಕೊಡ್ಸಿ ಸರ್. ನಿಮಗೆ ಕೆಲಸ ಇಲ್ವಾ? ಎಸ್ ಸರ್, ಐ ಆಮ್ ಅನ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್. ವಾಟ್? ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ಬೆಳಗ್ಗೆ ಬಂದು ನಾನು ನೋಡಿ ನಿಮ್ ಕೆಲಸ ಏರ್ಪಾಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಪ್ಪಿಗೆ ಕೊಟ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ. ಬಾ ಮರಿ. ರಾಧಾ,
ಸೀತಾ ಯಾರು ಬಂದಿದ್ದಾರೆ ನೋಡು. ರಾಧಾ, ಅದಕ್ಕೆ ಯಾವಾಗ ಬಂದಿರಾಧಾ? ನೀನ್ ಇಲ್ಲಿಗೆ ಬಂದಿರೋದು ನಿಮ್ ತಂದೆಗೆ? ಅಪ್ಪ ಸತ್ ಹೋದ್ರು. ಏನು? ಮಾವ ಸತ್ ಹೋದ್ರಾ? ನಾನು ನಿನ್ನ ಮದುವೆ ಆಗೋದಕ್ಕೆ ಅವ್ರು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಹೆತ್ತ ತಂದೆನ ಕೊನೆಗಾಲದಲ್ಲಿ ನೋಡೋಕ್ಕೂ ಆಗ್ಲಿಲ್ಲ, ಸತ್ತ ಮೇಲೆ ಕೊಳ್ಳಿ ಇಡೋ ಅವಕಾಶನೂ ಸಿಗ್ಲಿಲ್ಲ. ನಿಮ್ ತಂಗಿ ನೋಡ್ಕೊಳ್ಳೋ ಅವಕಾಶನಾದ್ರೂ ಕೊಟ್ಟಿದಾರಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡಿ. ಹಲೋ, ಹಲೋ, ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಣ್ಣ ಅಣ್ಣ, ಸಾರಿ, ಬನ್ನಿ ಕೂತ್ಕೊಳ್ಳಿ. ಅಣ್ಣ, ಬಂದೆ. ಅಣ್ಣ 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 ಅಣ್ಣ, ಅವ್ರು ಬಂದಾಯ್ತು. ಅವರು ಅಂದ್ರೆ ಯಾರಮ್ಮ? ಅದೇ ಅವ್ರದ್ಗೆ ಅಣ್ಣನ ನನ್ನನ್ನ ಇಲ್ಲ, ನನ್ನ ಅಣ್ಣನ ಹತ್ರ ಒಪ್ಸಿದ್ರಲ್ಲ ಅವರು, ಅಲ್ಲಿ ಕೆಳಗಡೆ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದೀಯಾ? ಅದು 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 ಅರ್ಥ ಆಯ್ತು, ಅರ್ಥ ಆಯ್ತು. ಹಲೋ ರವಿ. ಹಲೋ. ಬಹಳ ಹೊತ್ತಾಯ್ತಾ? ಸೀತಾ, ಇವಳು ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ರವಿ ಅಂತ. ಕುಡಿಯಕ್ಕೆ ತಗೊಂಬ. ಸರಿ. ಬನ್ನಿ ರವಿ, ಪ್ಲೀಸ್. ರವಿ, ನಿಮಗೆ ನನ್ನಿಂದ ಏನು ಕೆಲಸ ಕೊಡೋಕ್ಕೂ ಆಗ್ತಿಲ್ಲ. ಡೋಂಟ್ ವರಿ, ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್. ಅದು ನಿಮ್ಮ ಬುದ್ಧಿವಂತಿಕೆ ನಿಷ್ಠೆ ಮೇಲೆ ಡಿಪೆಂಡ್ ಆಗಿದೆ. ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಹೇಳಿ. ನಿಮ್ಗೆ ಏನೇನು ಕೆಲಸ ಮಾಡಕ್ ಬರುತ್ತೆ? ಏನ್ ಕೊಟ್ರು ನಾನು ಮಾಡಕ್ ತಯಾರಾಗಿದ್ದೀನಿ ಸರ್. ಆದ್ರೆ ಕೆಲಸ ಅಂತ ನನಗೆ ಗೊತ್ತಿರೋದು ಡ್ರೈವಿಂಗ್ ಒಂದೇ ಸರ್. ಅಂದ್ರೆ ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡ್ತೀರಾ? ಎಸ್ ಸರ್. ಗುಡ್. ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ. ಅದನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ. ಲಾರಿ ತಗೊಳಕ್ಕೆ ಲೋನ್ ಕೇಳಿ, ನಾ ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಷ್ಟು ಬೇಗ ನೀವು ಲಾರಿ ತಗೊಂಡು ಸಂಪಾದನೆ ಮಾಡಿ ಹಣ ವಾಪಸ್ ಕೊಡ್ತಿರೋ, ಅಷ್ಟು ಬೇಗ ಆ ಲಾರಿ ನಿಮ್ ಸ್ವಂತದ್ದಾಗುತ್ತೆ. ಓಕೆ? ಥ್ಯಾಂಕ್ ಯು ಸರ್.